ನಮಸ್ಕಾರ ಸ್ನೇಹಿತರೆ ಸಾಮಾನ್ಯ ಕನ್ನಡ ಏನ್ ನಾವು ವಿಡಿಯೋ ಸರಣಿ ಮಾಡ್ತೀವಿ ಅಪ್ಕಮಿಂಗ್ ಕೆಇ 708 ಪೋಸ್ಟ್ ಗೆ ಸಂಬಂಧಪಟ್ಟಂತೆ ಅಂಡ್ ಅದರ್ ಎಕ್ಸಾಮ್ಸ್ ಗೆ ಸಂಬಂಧಪಟ್ಟಂತೆ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು. ಇವತ್ತು ಕನ್ನಡ ಸಾಹಿತ್ಯ ಮತ್ತೆ ಕವಿ ಕೃತಿಗಳ ಬಗ್ಗೆ ತಗೊಂಡಿದ್ದೀನಿ. ಕನ್ನಡ ಸಾಹಿತ್ಯ ಆಗಿರ್ಬೋದು, ಕನ್ನಡದ ಬೆಳವಣಿಗೆ ಭಾಷೆ ಬಗ್ಗೆ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಬನ್ನಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಒಂದಷ್ಟು KPA ಅಲ್ಲಿ ಬಂದಿರತಕ್ಕಂತ ಕ್ವಶನ್ ಹೆಂಗ್ ಬರುತ್ತೆ ಅಂತ ಗೊತ್ತಾಗುತ್ತೆ ನಿಮ್ಗೆ, ಅಂಡ್ ಯಾವ ಲೆವೆಲ್ ಅಲ್ಲಿ ಕೇಳ್ತಾನೆ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಒಂದಷ್ಟು KPSC ಓಕೆ, ಎರಡು ಇಂಪಾರ್ಟೆಂಟ್, ಎರಡು ಕೂಡ ಒಂದಷ್ಟು ಕ್ವಶನ್ ರಿಪೀಟ್ ಆಗ್ತವೆ. ಸೊ ಹಾಗಾಗಿ ದಿಸ್ ಸೀರೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಸಪರೇಟ್ ಪ್ಲೇ ಲಿಸ್ಟ್ ಇದೆ ಪೇಪರ್ 2 ಗೆ, ಹೊಸ ಪ್ಲೇ ಲಿಸ್ಟ್ ಮಾಡಿದೀವಿ. ಈ ಒಂದು ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ KEA ಪ್ಯಾಟರ್ನ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಗಳು, ಪ್ರೀವಿಯಸ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಪ್ರೀವಿಯಸ್ ಮಾಡಿರ್ತಕ್ಕಂಥ ಒಂದು ವಿಡಿಯೋ ಪ್ಲೇ ಲಿಸ್ಟ್ ಇದೆ. ಅದರಲ್ಲಿ 100+ ವಿಡಿಯೋ ಸಿಗುತ್ತೆ. ಅಲ್ಲೂ ಕೂಡ ತಾವು ನೋಡಬಹುದು. KEA KPSC ಗೆ ಸಂಬಂಧಪಟ್ಟಂತೆ ವಿಡಿಯೋ ಸರಣಿಗಳು ಪೇಪರ್ 2 ಗೆ ಸೆಪರೇಟ್ ಇದೆ. ಓಕೆ, ಎರಡು ಪ್ಲೇ ಲಿಸ್ಟ್ ಗಳ ಲಿಂಕ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಸ್ನೇಹಿತರೆ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಂದ ಮಾಡ್ಕೊಳ್ಳಿ. ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ. ನಾವು ಅಲ್ಲೂ ಕೂಡ ಶೇರ್ ಮಾಡ್ತೀವಿ ಲಿಂಕ್ಸ್ ಗಳನ್ನ. ಎಕ್ಸಾಮ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್, ಅಪ್ಡೇಟ್ಸ್ ಗಳು ನಿಮಗೆ ಸಿಗ್ತಾ ಹೋಗ್ತದೆ. ಸೊ ಬನ್ನಿ, ನಾನು ತಡ ಮಾಡಲ್ಲ ಕ್ವಶನ್ಸ್ ಬಂದ್ಬೋಣ. ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದ ಮೊದಲನೆಯ ಕಾದಂಬರಿ ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತುಂಬಾ ಜನ, ನಾನು ಎಷ್ಟೋ ವಿಡಿಯೋಗಳಲ್ಲಿ ಲಿಸ್ಟ್ ಗಳ ನಾವು ಕೂಡ ಕೊಟ್ಟಿದೀವಿ ನಿಮಗೆ, ಏನು ಕನ್ನಡದ ಮೊದಲಗಳು ಅಂತ ಹೇಳಿ. ನೀವು ಈಗ ನೋಡ್ತಿರಾಗ ಚೋರಗ್ರಹಣ ತಂತ್ರ, ಇಂದಿರೆ ಅಂಡ್ ಕುಮಿದಿನಿ, ಇಂದಿರಾಬಾಯಿ. ಕಣ್ಮುಚ್ಕೊಂಡು ಟಿಕ್ ಹಾಕ್ಬಿಡ್ತಾರೆ ಇಂದಿರಾಬಾಯಿ ಅಂತ. ದಿಸ್ ಇಸ್ ರಾಂಗ್. ಇಂದಿರಾಬಾಯಿ ಒಂದು ಸಾಮಾಜಿಕ ಅಥವಾ ಆಧುನಿಕ ಅಂತ ಕರಿತೀವಿ. ಈ ಕ್ವಶನ್ ಏನ್ ಕೇಳಿದ, ದಿಸ್ ಇಸ್ ಇಂಪಾರ್ಟೆಂಟ್. ಇತಿಹಾಸಕ್ಕೆ ಸಂಬಂಧಿಸಿದ ಅಂದ್ರೆ ಏನರ್ಥ? ಐತಿಹಾಸಿಕ ಮೊದಲ ಕಾದಂಬರಿ ಯಾವುದು ಅಂದ್ರೆ ಕುಮಿದಿನಿ. ಕುಮಿದಿನಿ ಯಾರು ಬರೆದ್ರು? ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಂದಿರಾಬಾಯಿ ಯಾರು ಬರೋದು? ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಮತ್ತೆ ಎಕ್ಸಾಮ್ ಅಲ್ಲಿ ಇದನ್ನ ಪದೇ ಕೇಳ್ತಾನೆ. ಗಗಳನಾಥರ ಬರೆದಿರ್ತಕ್ಕಂಥ ಕುಮಿದಿನಿ 1913 ಬರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ, ಯಾಕಂದ್ರೆ ತುಂಬಾ ಜನ ಯಾಕೆ ಇಂದಿರಾಬಾಯಿ ಏನಿದೆ ಇದನ್ನ ಗುಲ್ವಾಡಿ ವೆಂಕಟರಾಯರು ಬರೀತಾರೆ 1899. ಹಂಗಾಗಿ ಇದು ಮೊದಲ ಕಾದಂಬರಿ. ಎಸ್, ಇಲ್ಲಿ ನಿಮಗೆ ಕ್ವಶನ್ ಅಲ್ಲಿ ಇತಿಹಾಸಕ್ಕೆ ಅಥವಾ ಸಾಮಾಜಿಕ ಏನೂ ಬರದೆ ಜಸ್ಟ್ ಮೊದಲ ಕಾದಂಬರಿ ಅಂತ ಕೊಟ್ರೆ ಅವಾಗ ಆನ್ಸರ್ ಮಾಡಿ ಇಂದಿರಾಬಾಯಿ ಅಂತ. ಬಟ್ ಇಲ್ಲಿ ಇದು ಕರ್ನಾಟಕದ ಐತಿಹಾಸಿಕ ಕಾದಂಬರಿ ಮೊದಲನೇದು ಯಾವುದು ಅಂದ್ರೆ ಗಗಳನಾಥರ ಕುಮಿದಿನಿ. ಇದು ಸಾಮಾಜಿಕ ಅಥವಾ ಆಧುನಿಕ ಕಾದಂಬರಿ ಆಗಿರುತ್ತೆ ಇಂದಿರಾಬಾಯಿ. ಗಗಳನಾಥದವ್ರದ್ದು ಒಂದಷ್ಟು ಬೇರೆ ಕಾದಂಬರಿಗಳಿದೆ ಐತಿಹಾಸಿಕ ಸಂಬಂಧಪಟ್ಟಂತೆ. ಕೊಟ್ಟಿನ ಲಿಸ್ಟ್ ನೋಡ್ಕೊಳ್ಳಿ. ಓಕೆ, ಕನ್ನಡಿಗರ ಕರ್ಮಕಥೆ ಆಗಿರೋದು, ಮಾಧವ ಕರುಣಾ ವಿಲಾಸ ಆಗಿರ್ಬೋದು. ಸೊ ಇದೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತೇನೆ. ಮತ್ತೆ ಲಿಸ್ಟ್ ಕೊಡ್ತೇನೆ ನಾನು ನಿಮ್ಗೆ. ನೋಡಿ, ನಾನು ಈ ಲಿಸ್ಟ್ ಅಲ್ಲಿ ಕನ್ನಡದ ಮೊದಲುಗಳಲ್ಲಿ ನೀವು ನೋಡ್ತಾ ಹೋದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಈಗ ತಾನೇ ಹೇಳಿದೆ, ಕನ್ನಡದ ಮೊದಲ ಸ್ವತಂತ್ರ ಸಾಮಾಜಿಕ ಕಾದಂಬರಿ ಇಂದಿರಾಬಾಯಿ ಅಂತ ಕರಿತೀವಿ. ಅಂಡ್ ಆಲ್ಸೋ ಚೋರಗ್ರಹಣ ತಂತ್ರ ನೋಡಿ, ಕನ್ನಡದ ಮೊದಲ ಪತ್ತೆದಾರಿ. ಇಲ್ಲಿ ಅದು ಕೂಡ ಆಪ್ಷನ್ ಇದೆ ನೋಡಿ, ಇಲ್ಲಿ ಚೋರಗ್ರಹಣ ತಂತ್ರ ಅಂತ ಅದು ಆಪ್ಷನ್ಸ್ ಇದೆ. ಕೇಳಬಹುದು ಯಾವ್ದು ಚೋರಗ್ರಹಣ ತಂತ್ರ ಕನ್ನಡದ ಮೊದಲ ಪತ್ತೆದಾರಿ ಕಾದಂಬರಿ. ಅರ್ಥ ಆಗ್ತಿದೆಯಲ್ಲ? ಎಸ್, ಎನಿ ಡೌಟ್ ಸ್ನೇಹಿತರೆ? ಮೂಟು ನಾನು ಲಿಸ್ಟ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟ್. ಇದೊಂದೇ ಅಲ್ಲ, ಇಲ್ಲಿ ಇನ್ನೊಂದಷ್ಟು ಲಿಸ್ಟ್ ಇದೆ, ನೋಡ್ಕೋಬಹುದು. ಓಕೆ, ಹೋಗೋಣ. ಇವೆಲ್ಲ ನೋಡ್ಕೊಳ್ಳಿ, ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಈ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ನೋಡಿ. ಇದೆಲ್ಲ ಇದು ನಿಮಗೆ VO ಕೇಳಿದ ಈ ಕ್ವಶನ್ ನೋಡಿ, ವೆರಿ ಯಾವ ಲೆವೆಲ್ ಅಲ್ಲಿ ಕೇಳಿದಾನೆ ಅರ್ಥ ಮಾಡ್ಕೊಳ್ಳಿ ನೀವು. ಇನ್ನು FDSD, ಗ್ರೂಪ್ C, KEA, KPSC ಕ್ವಶನ್ಸ್ ಗಳಲ್ಲಿ ಯಾವ ಲೆವೆಲ್ ಅಲ್ಲಿ ಕೇಳ್ತಾನೆ ತಗೊಳ್ಳಿ. VO ನಿಮ್ಗೆ ಸೆಕೆಂಡ್ PUC ಬೇಸಿಸ್ ಅಲ್ವಾ ಸರ್? ಸೊ ಬೇರೆದೆಲ್ಲ ಯಾವ ಲೆವೆಲ್ ಕೇಳ್ತಾನೆ, ವಿಲೇಜ್ ಅಕೌಂಟೆಂಟ್ ಹಿಂಗ್ ಕೇಳಬೇಕಾದ್ರೆ ದಯವಿಟ್ಟು ನಿಮ್ಮ ಪ್ರಿಪರೇಷನ್ ಆ ಲೆವೆಲ್ ಅಲ್ಲಿ ಇರಬೇಕು. ಸೊ ಇಲ್ಲಿ ಏನಿದೆ, ಕಾಲಾನುಕ್ರಮ ಅಂದ್ರೆ ಯಾವುದು ಫಸ್ಟ್ ಬಂತು ಅಂದ್ರೆ ಯಾವ ಕಾಲದ ಅಂತ ನೋಡಿ. ಎಷ್ಟು ಚೆನ್ನಾಗಿದೆ ಕ್ವಶನ್ ಇದು. ಫಸ್ಟ್ ಬರೋದು ಯಾವ್ದು ಸರ್? ಇಲ್ಲಿ ಕವಿರಾಜ ಮಾರ್ಗ ಅಲ್ವಾ ಫಸ್ಟ್ ಬರೋದು? ಇಲ್ಲಿದೆ. ಸೊ ದಿಸ್ 2 ಆಪ್ಷನ್ಸ್ ಗಾನ್. ಆಮೇಲೆ ಆದಿಪುರಾಣ, ಸಾಹಸ ಭೀಮ ವಿಜಯ, ರಾಮಚಂದ್ರ ಚರಿತ ಪುರಾಣ ಯಾವ ಒಂದು ಕಾಲಘಟ್ಟದಲ್ಲಾಗತ್ತೆ? ಕವಿರಾಜ ಮಾರ್ಗ 859ನೇ ಶತಮಾನ. 10ನೇ ಶತಮಾನದಲ್ಲಿ ಪಂಪನ ಒಂದು ಯಾವುದು ನಾವು ಮಹಾಕಾವ್ಯ ಏನಿದೆ ಆದಿಪುರಾಣ, ಅದು 941 ಒಂದು ಇಸ್ವಿಯ ಟೈಮ್ ಅಲ್ಲಿ, ಕ್ರಿಸ್ತ ಶಕದಲ್ಲಿ ಬರ್ತಕ್ಕಂಥದ್ದು. ಓಕೆ, ಇದು 850. ಇನ್ನು ಅದೇ ಟೈಮ್ ಅಲ್ಲಿ ಸಾಹಸ ಭೀಮ ವಿಜಯನು ಕೂಡ ರನ್ನ ಬರೀತಾನೆ. ಅಂದ್ರೆ ಸ್ವಲ್ಪ ಒಂದು 50-60 ವರ್ಷ ಮುಂದೆ ಅಂತ ಅನ್ಕೋಬಹುದು. 982ರಲ್ಲಿ. ಓಕೆ ನೋಡಿ, 40 ವರ್ಷದ ಮುಂದೆ ಅನ್ಕೋಬಹುದು. ಸೊ 10ನೇ ಶತಮಾನ ಇದು ಕೂಡ ಆದ್ರೂ ಕೂಡ ಫಸ್ಟ್ ಪಂಪ ಬರೋದು, ಆಮೇಲೆ ರನ್ನ ಬರೋದು. ಸೊ ನೀವು ನೋಡಿ, ಇಲ್ಲಿ ನೀವು ಕಾಲಘಟ್ಟನ ತುಂಬಾ ಇಂಪಾರ್ಟೆಂಟ್ ಆಗಿ ಯಾವ ಕವಿ ಫಸ್ಟ್ ಬಂದ, ಯಾವ ಕವಿ ಸೆಕೆಂಡ್ ಬಂದ ಅಂತ ಗೊತ್ತಿದ್ರು. ಈ ಕೃತಿಗಳಂತೂ ಯಾರು ಬರ್ದಿರೋದು, ಇದು ವೆರಿ ಇಂಪಾರ್ಟೆಂಟ್ ಕೃತಿಗಳು. ಈ ಎಲ್ಲಾ ಕೃತಿಗಳು ವೆರಿ ಇಂಪಾರ್ಟೆಂಟ್, ನೆನಪಲ್ಲೇ ಇರಬೇಕು ಯಾವಾಗ್ಲೂ. ಓಕೆ, ರಾಮಚಂದ್ರ ಚರಿತ ಪುರಾಣ ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ನಾಗಚಂದ್ರಂದು ಅಲ್ವಾ? ಸೊ ವೆರಿ ಇಂಪಾರ್ಟೆಂಟ್ ಅದು.
ಯಾರು ಸರ್? ನಾಗಚಂದ್ರ, ಜೈನ ಕವಿ ನಾಗಚಂದ್ರ, 12ನೇ ಶತಮಾನದಲ್ಲಿ ಬರೀತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ, ಇದನ್ನು ಕೇಳ್ತಾನೆ. ಒಂದಷ್ಟು ಅವರ ಯಾವ ಆಶ್ರಯದಾತರು, ರಾಜ ಯಾರು ಆಶ್ರಯದಾತರು ಅದನ್ನು ಕೇಳ್ತಾನೆ. ಇಲ್ಲೇ ಕೊಟ್ಟಿದ್ದೀನಿ. ರಾಷ್ಟ್ರಕೂಟ ರಾಜ ಅಮೋಘ ವರ್ಷ ಆಗಿರ್ಬೋದು, ಪಂಪ ಆ ಚಾಲುಕ್ಯ ಆ ರಾಜ ಅರಿಕೇಸರಿ ಆಗಿರ್ಬೋದು. ಓಕೆ, ಸೊ ಇವೆಲ್ಲ ತೈಲಪ್ಪನ ಕಾಲದಲ್ಲಿ ಆಗಿರ್ಬೋದು, ಯಾರು ರನ್ನ, ಓಕೆ, ಸತ್ಯಾಶ್ರಯನ ಕಾಲದಲ್ಲೂ ಕೂಡ ಇರ್ತಾನೆ ಹಾಗೆ. ಸೊ ಇವೆಲ್ಲ ಕೂಡ ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್ ಬರ್ತೇನೆ. ಶ್ರವಣ ಬೆಳಗೊಳದ ಶಾಸನ 1131 ಶಾಸನ ಚಿತ್ರವಾಗಿರುವ ಮಾಚಿ ಕಬ್ಬೆ ಯಾರು? ಯಾರು ಮಾಚಿ ಕಬ್ಬೆ? ಮಾಚಿ ಕಬ್ಬೆದು ಒಂದು ಶಾಸನದಲ್ಲಿ ಒಂದು ಕಥನೆ ಇದೆ. ಬದನೆಕಾಯಲ್ಲಿ ತಗೊಂಡೋಗಿ ಹಾಲನ್ನ ಎರಿತಕ್ಕಂಥದ್ದು ಒಂದು. ಓಕೆ, ಮಾಚಿ ಕಬ್ಬೆ ಶಾಂತಲಾ ದೇವಿಯ ತಾಯಿ ಅಂತ ಹೇಳ್ತಾರೆ. ಶಾಂತಲಾ ದೇವಿಯ ತಾಯಿ ಮಾಚಿ ಕಬ್ಬೆ ಅಂದ್ರೆ ವಿಷ್ಣುವರ್ಧನ ಅತ್ತೆ. ವಿಷ್ಣುವರ್ಧನನ ಹೆಂಡತಿ ಶಾಂತಲಾದು ಅಲ್ವಾ ಸರ್? ಇಲ್ಲಿ ಒಂದು ಕತೆ ಇದೆ. ಒಂದು ಕತೆ ಏನು ಅಂದ್ರೆ, ಆ ಶಾಸನದಲ್ಲಿ ಶಾಸನೋಕ್ತ ಕತೆ ಇದೆ. ಅದರಲ್ಲಿ ಮಾಚಿಕಬ್ಬೆ ಮಹಿಳೆಯಳು ಬೆಟ್ಟದ ಮೇಲಿರುವ ಬೃಹತ್ ಗೋಮಟದ ವಿಗ್ರಹವನ್ನು ಒಂದು ಬದನೆಕಾಯಿಲಿ ತಂದ ಹಾಲಿಂದ ಅಭಿಷೇಕ ಮಾಡಿದಳು ಅಂತ. ಸೊ ಅವಳೇ ಮಾಚಿಕಬ್ಬೆ, ಏನೋ ಶಾಂತಲಾ ದೇವಿಯ ತಾಯಿ ಮಾಚಿಕಬ್ಬೆ ಅಂತ ಉಲ್ಲೇಖ ಇದೆ ಅಂತ ಹೇಳ್ತಕ್ಕಂಥದ್ದು ಹೇಳ್ತಾರೆ. ಸೊ ಹಂಗಾಗಿ ಅವಳೇ ಆಗಿದ್ರೆ ಏನಾಗ್ಬೇಕು? ವಿಷ್ಣುವರ್ಧನಿಗೆ ಹತ್ಯೆ ಆಗ್ಬೇಕು. ಓಕೆ, ನೆಕ್ಸ್ಟ್ ಬರ್ತೇನೆ. ಕೃತಿ ಮತ್ತು ಲೇಖಕರ ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ. ಓಕೆ, ಹಿಮಗರಿ ಕಂದರ, ಒಳತೋಟಿ, ಕೃಷ್ಣನ ಕೊಳಲು. ನೋಡಿ, ಹಿಮಗರಿ ಕಂದರ ವೀಕ್ ಗೃಹಕಲ್ಲ, ಇದೊಂದು ಕವನ ಸಂಕಲನ ಇದೆ. ಕವನ ಸಂಕಲನ ಯಾರು ಹೇಳ್ತೀರಾ? ಕವನ ಸಂಕಲನ. ಒಳತೋಟಿ ಅಗೇನ್ ಯು ಆರ್ ಅನಂತಮೂರ್ತಿ ಇಲ್ಲ, ಅಡಿಗರದು. ಇದು ಅಡಿಗರು. ಕೃಷ್ಣನ ಕೊಳಲು, ಎಸ್ ದಿಸ್ ಕರೆಕ್ಟ್ ಇದೆ. ಭೂಮಿಗೀತ ಇದು ಅಷ್ಟೇ ಅಡಿಗರದು. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ಕೊಟ್ಟಿದ್ದೀನಿ. ಹಿಮಗಿರಿ ಕಂದರ ನರಸಿಂಹಸ್ವಾಮಿ ಅವ್ರದ್ದು ಕವನ ಸಂಕಲನ, ಜನಪ್ರಿಯ ಕವನ ಸಂಕಲನದು. ಒಳತೋಟಿ ಅಡಿಗರ್ದು, ಭೂಮಿಗೀತ ಕೂಡ ಅಡಿಗರ್ದು. ನವ್ಯ ಕಾಯಿತಕ್ಕೆ ನೋಡಿ, ಅಡಿಗರ ಬಗ್ಗೆ ಮುಂದೆ ಇನ್ನೊಂದಷ್ಟು ಕ್ವಶನ್ಸ್ ಇದೆ, ಅವ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ಬೇಡ, ಸೊ ನೋಡ್ಕೊಳ್ಳಿ ಇದು. ಸೊ ಇಲ್ಲಿ ಕರೆಕ್ಟ್ ಆಗಿರೋದು ಯಾವ್ದು ಕೇಳಿರೋದು? ಸೊ ಇದು. ಓಕೆ, ಇದನ್ನ ಯಾರು ಬರ್ದಿನ ಇಲ್ಲಿ ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ನರಸಿಂಹಸ್ವಾಮಿ ಅವರ ಒಂದು ಕವನ ಸಂಕಲನ. ಓಕೆ, KS ನರಸಿಂಹಸ್ವಾಮಿ. ನೆಕ್ಸ್ಟ್, ಕನ್ನಡದ ಮೊದಲ ಸ್ತ್ರೀವಾದಿ ವಿಮರ್ಶಕರೆಂದು ಇವರನ್ನು ಗುರುತಿಸಲಾಗುತ್ತೆ. ಯಾರನ್ನ? ಮೊದಲ ತುಂಬಾ ಜನ ಇದ್ದಾರೆ. ಅದರಲ್ಲಿ ಅನುಪಮ ನಿರಂಜನ ಆಗಿರ್ಬೋದು, HS ಶ್ರೀಮತಿ ಆಗಿರ್ಬೋದು, ಸುಮಿತ್ರಾ ಅಂತ ಕರಿತೀವಿ, ವಿಜಯ ದಬ್ಬೆ ಆಗಿರ್ಬೋದು. ಬಟ್ ಮೊದಲ ಸ್ತ್ರೀವಾದಿ ವಿಮರ್ಶಕರು ವಿಜಯ ದಬ್ಬೆ. ಅದರಲ್ಲಿ HS ಶ್ರೀಮತಿ, ಸುಮಿತ್ರಾ ಬಾಯಿ, ವಿಜಯ ದಬ್ಬೆ, ಪ್ರೀತಿ ಚಂದ್ರ ಈ ತರ ಎಲ್ಲ ಇದ್ದಾರೆ. ವಿಜಯ ದಬ್ಬೆ ಕನ್ನಡದ ಮೊದಲ ಸ್ತ್ರೀವಾದಿ ಪ್ರವರ್ತಕ ಲೇಖಕಿ ಅಂತ ಕರೀತಾರೆ. ಮೈಸೂರು ವಿಶ್ವ ಕನ್ನಡದ ಅಧ್ಯಾಪಕರಾಗರು ಕೂಡ ಇವರು ಸೇವೆ ಸಲ್ಲಿಸಿರ್ತಾರೆ. ಸುಮಿತ್ರಾ ಬಾಯಿ ಕೂಡ ಅವ್ರ ಬಗ್ಗೆ ತುಂಬಾ ಅವ್ರ ಕೃತಿಗಳನ್ನ ಕೇಳ್ತಾ ಇರ್ತಾರೆ. ನೋಡ್ಕೊಳ್ಳಿ, ಸಾವಿತ್ರದೆಡೆಗೆ, ಮಹಿಳೆ ಮತ್ತು ಸಾಹಿತ್ಯ, ಸ್ತ್ರೀವಾದಿ ಪ್ರವೇಶಿಕ, ಇದನ್ನ ಪದೇ ಪದೇ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾರೆ. ಓಕೆ, ತೇಜಸ್ವಿನಿ ನಿರಂಜನ ಅವರ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶನ ಇದೆ. ಓಕೆ, HS ಶ್ರೀಮತಿ ಅವ್ರದ್ದು ಕೂಡ ಸ್ತ್ರೀವಾದಿಗೆ ಸಂಬಂಧಿತ ಒಂದಷ್ಟು ಕೃತಿಗಳಿವೆ. ಸೊ ಹಾಗಾಗಿ ಇವರೆಲ್ಲ ಕನ್ನಡದ ಪ್ರಮುಖ ಕನ್ನಡದ ಸ್ತ್ರೀವಾದಿ ವಿಮರ್ಶಕರು. ಅದರಲ್ಲಿ ಮೊದಲನೇ ಅವರು ಯಾರು ಅಂದ್ರೆ ವಿಜಯ ದಬ್ಬೆ. ಓಕೆ, ವಿಜಯ ದಬ್ಬೆಯನ್ನು ಕನ್ನಡ ಮೊದಲ ಸ್ತ್ರೀವಾದಿ ಪ್ರವರ್ತಕ ಲೇಖಕಿ ಎಂದು ಪರಿಗಣಿಸಲಾಗುತ್ತೆ. ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ಹಾಗಾಗಿ ನೋಡೋಣ ಬನ್ನಿ. ಕನ್ನಡವು ಯಾವ ಭಾಷಾ ವರ್ಗಕ್ಕೆ ಸೇರಿದೆ? ಇದು ಸಿಂಪಲ್ ಕ್ವಶನ್ ಅಲ್ವಾ? ಎಸ್, ಸಿಂಪಲ್ ಕ್ವಶನ್ ಫಸ್ಟ್ ತಗೊಂಡಿರೋದು. ನೆಕ್ಸ್ಟ್ ಇದರ ರಿಲೇಟೆಡ್ ಇನ್ನೊಂದಷ್ಟು ಕ್ವಶನ್ಸ್ ಇದೆ, ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಎಸ್, ದಿಸ್ ಇಸ್ ದ್ರಾವಿಡ ಭಾಷಾ ಅಂತ ಕಣ್ಮುಚ್ಕೊಂಡು ಟಿಕ್ ಹಾಕ್ತೀರಾ. ಬಟ್ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಕ್ಕಿಂತ ಮುಂಚೆ ನಾನು ಒಂದಷ್ಟು ಪೀಠಿಗೆಗಳು ಕೊಡ್ತೀನಿ. ಇದನ್ನ ಇಟ್ಕೊಂಡು ನೆಕ್ಸ್ಟ್ ಕ್ವಶನ್ ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನೋಡಿ, ಕನ್ನಡದ ಭಾಷೆಗಳಲ್ಲಿ ನೋಡು 25 ಭಾಷೆಗಳಿದೆ ಅಂತ ಹೇಳ್ಬೋದು. ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ತುಳು, ಕೊಡಗು, ಮಾಲ್ತೋ, ಬ್ರಾಹೋ, ಕುರುಕ್, ವಲ್ಲಾರಿ, ಕದವ, ಪೆಂಗು, ಕೋಯ, ಬಡಗ, ಗೋಂಡಿ, ಕೊಂಡ ಈ ತರ ನಾವು ನೋಡ್ತಾ ಹೋದ್ರೆ ಇದರಲ್ಲಿ ಮೊದಲು ಕನ್ನಡ ಮತ್ತೆ ತೆಲುಗು, ತಮಿಳು, ಮಲಯಾಳಂ ಇದೆಯಲ್ಲ, ಇದನ್ನ ಸಾಹಿತ್ಯಿಕ ಭಾಷೆಗಳು ಅಂತ ಕರಿತೀವಿ. ಓಕೆ, ಪ್ರಾಚೀನವಾದ ಲಿಖಿತ ಸಾಹಿತ್ಯ ಇದೆ ಅದಕ್ಕೆ, ಹಾಗಾಗಿ ಸೊ ವೆರಿ ಇಂಪಾರ್ಟೆಂಟ್. ಇನ್ನು ತುಳು, ಕೊಡಗು ಭಾಷೆಗಳನ್ನ ಅಲಿಪಿ ಭಾಷೆಗಳಾದರೂ ಸ್ವರೂಪಿಯಾದ ಶ್ರವ್ಯ ಸಾಹಿತ್ಯದಿಂದ ಬಂದಿರೋದಾಗಿ ಇದನ್ನ ಸಾಹಿತ್ಯಿಕ ದ್ರಾವಿಡ ಭಾಷೆಗಳ ಜೊತೆಗೆ ಸೇರಿಸುವುದು ರೂಢಿ ಇದೆ. ಆದರೆ ಇದು ಅಲಿಪಿ ಭಾಷೆಗಳು. ಇನ್ನು ಉಳಿದ 19 ಭಾಷೆಗಳಿಂದ ಅದನ್ನು ಶ್ರವಣ ಭಾಷೆಗಳು ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಕೋಲಾಮಿ, ಕೊರಗ, ನಾಯಕ, ತೋದ, ಕೋತ, ಮಂಡ ಈ ತರ ಇದೆಯಲ್ಲ, ಇದನ್ನೆಲ್ಲ ನಾವು ಶ್ರವಣ ಭಾಷೆಗಳು ಅಂತ ಕರಿತೀವಿ. ಇನ್ನು ನಿಮ್ಗೆ ಇದ್ರ ಗೊತ್ತೇ ಇದೆ, ಒಂದು ಫ್ಲೋ ಚಾರ್ಟ್ ಬಗ್ಗೆ ನೋಡೋದಾದ್ರೆ ದ್ರಾವಿಡ ಭಾಷೆಗಳಲ್ಲಿ ಉತ್ತರ ದ್ರಾವಿಡ, ಮಧ್ಯ ದ್ರಾವಿಡ, ದಕ್ಷಿಣ ದ್ರಾವಿಡ ಮತ್ತೆ ದಕ್ಷಿಣ ಮಧ್ಯ ದ್ರಾವಿಡ ಅಂತೆಲ್ಲ ಡಿವೈಡ್ ಮಾಡ್ತೀವಿ. ಓಕೆ, ಇನ್ನು ಕನ್ನಡದಲ್ಲಿ ಉಪಭಾಷೆಗಳಿವೆ, ಅದನ್ನು ನಾನು ಇಲ್ಲಿ ಡೀಟೇಲ್ ಆಗಿ ಕೊಡ್ತೀನಿ. ನೋಡಿ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ನಾನು ಮುಂದೆ ಕ್ವಶನ್ ತಗೊಂಡಿದ್ದೀನಿ, ನಿಮ್ಗೆ ಗೊತ್ತಾಗುತ್ತೆ. ದಕ್ಷಿಣ ದ್ರಾವಿಡ ಭಾಷೆಗಳ ಉಪಕುಟುಂಬಗಳ ದಕ್ಷಿಣ ದ್ರಾವ ಭಾಷೆಗಳು ಯಾವ್ದಿದೆ ಅಂತ.
ಬಡಗ ಆಗಿರ್ಬೋದು, ಕುರುಂಬ ಆಗಿರ್ಬೋದು, ಕೋಟ, ಬೆಳ್ಳಾರಿ, ತುಳು, ತಮಿಳು, ಕನ್ನಡ, ಇವೆಲ್ಲ ಮಲಯಾಳಂ, ಇವೆಲ್ಲ ದಕ್ಷಿಣ ದ್ರಾವಿಡ ಭಾಷೆಗಳು. ಮಧ್ಯ ದಕ್ಷಿಣ ದ್ರಾವಿಡ, ತೆಲುಗು ಬಂದು ನಮಗೆ ಮಧ್ಯ ದಕ್ಷಿಣಕ್ಕೆ ಬರುತ್ತೆ. ಗೋಂಡಿ ಮತ್ತೆ ಮರಿಯಾ ಇವೆಲ್ಲ ಮಧ್ಯ ದಕ್ಷಿಣ ಭಾಷೆಗೆ ಬರುತ್ತೆ. ಉತ್ತರ ದ್ರಾವಿಡ ಭಾಷೆಗಳಿಗೆ ನಮಗೆ ಬ್ರಾಹ್ತು, ಮಾಲ್ತೋ, ಕುರ್ಕ್ ಬರುತ್ತೆ. ಇನ್ನು ಮಧ್ಯ ದ್ರಾವಿಡ ಭಾಷೆಗಳ ಉಪಕುಟುಂಬದಲ್ಲಿ ನಾವು ನೋಡೋದಾದ್ರೆ, ಮಧ್ಯ ದ್ರಾವಿಡ ಭಾಷೆಗಳ ಉಪಕುಟುಂಬದಲ್ಲಿ ಕೋಲಾಮಿ, ನಾಯ್ಕಿ, ಪರ್ಜಿ, ಕಡಬ ಈ ತರ ಬರುತ್ತೆ. ಇನ್ನು ಕನ್ನಡದ ಉಪಭಾಷೆ ಬಗ್ಗೆನೂ ಕೇಳ್ತಾನೆ. ಇಲ್ಲೊಂದಷ್ಟು ಲಿಸ್ಟ್ ಕೊಟ್ಟಿದ್ದೀನಿ ನೋಡಿ. ಕುರುಂಬ ಅಥವಾ ಕುರುಬ ಅಥವಾ ಕುರುಂಬ ಅಂತ ಬರುತ್ತೆ. ಕುರುಂಬ ಇದು ನೀಲಗಿರಿ, ಚಾಮರಾಜನಗರ, ನೀಲಗಿರಿ ಬೆಟ್ಟದಲ್ಲಿ ಮಾತಾಡ್ತಕ್ಕಂಥದ್ದು. ಇನ್ನು ನಾವು ಚಾಮರಾಜನಗರ ಆ ಕಡೆ ಹೋದ್ರೆ ನಮ್ಗೆ ಶೋಲಿಗ ಅಥವಾ ಸೋಲಿಗ ಅಂತ ಬರುತ್ತೆ, ಕೊಳ್ಳೇಗಾಲ, ನೀಲಗಿರಿ ಹತ್ರ. ಹಾಲಕ್ಕಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹವ್ಯಕ, ಕರಾವಳಿ, ಉತ್ತರ, ಇವೆಲ್ಲ ಕನ್ನಡದ ಉಪಭಾಷೆಗಳು. ಮತ್ತೆ ಉರ್ಲಿ ಅಂತ ಕನ್ನಡದ ಉಪಭಾಷೆಗಳು ನಿಮಗೆ ಬೇರೆ ರಾಜ್ಯದ ಗಡಿ ಅಂದ್ರೆ ನಮ್ಮ ರಾಜ್ಯದ ಗಡಿಗಳಲ್ಲೂ ನೋಡ್ಬೋದು. ಹಾಟ್ಕರ್ ಅಥವಾ ಕಾಟ್ಕ ಅಂತ ಕರಿತೀವಿ, ಮಹಾರಾಷ್ಟ್ರದ ಅಲ್ಲಿ ಮಾತಾಡ್ತಾರೆ. ಉರುಳಿ, ಕೃಷ್ಣಗಿರಿ ಜಿಲ್ಲೆ ತಮಿಳುನಾಡಲ್ಲಿ. ಹೋಲಿಯಾ, ನಾಗ್ಪುರ್ ಜಿಲ್ಲೆ, ಇವೆಲ್ಲ ಕನ್ನಡದ ಉಪಭಾಷೆಗಳೇ ಇದು ಕೂಡ. ಓಕೆ, ಸೊ ಬಡಗ ನೀಲಗಿರಿ ಅಲ್ಲಿ ಮಾತಾಡ್ತಕ್ಕಂಥ ಒಂದು ಭಾಷೆ ಕೂಡ. ಓಕೆ, ಈಗ ನೋಡಿ ಆನ್ಸರ್ ಮಾಡಿ. ಉತ್ತರ ದ್ರಾವಿಡ ಭಾಷೆಯಲ್ಲಿ ಸೇರುವ ಭಾಷೆ ನೋಡಿ. ಉತ್ತರ ದ್ರಾವಿಡ, ದಕ್ಷಿಣ ದ್ರಾವಿಡ, ದ್ರಾವಿಡ ಭಾಷೆ, ಇದನ್ನ ಹಿಂಗೆ ಕೇಳ್ತಾನೆ ಎಕ್ಸಾಮ್ ಅಲ್ಲಿ, KPSC ಇದೆ. ಸೊ ಉತ್ತರ ದ್ರಾವಿಡ ಅಂತ ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ಬೋದು. ಯಾವ್ದು ಸರ್ ಹೇಳ್ತೀರಾ ಫಟಾಫಟ್ ಅಂತ? ಕುರುಕ್, ಮಾಲ್ತೋ, ಬ್ರಾಹು. ಈ ತರ ನಾನು ನಿಮಗೆ ತೋರಿಸ್ತೆ ಇಲ್ಲಿ ನೋಡಿ. ಉತ್ತರ ದ್ರಾವಿಡ ಭಾಷೆಗಳು ಮೂಡಿದೆ, ಬ್ರಾಹು, ಮಾಲ್ತೋ, ಕುರುಕ್. ಓಕೆ, ಸೊ ಈಗ ಇನ್ನೊಂದು ಇದು ರಿಲೇಟೆಡ್ ಇವುಗಳಲ್ಲಿ ನೋಡಿ, ಇದು KPSC ಬಂದಿರೋ ಕ್ವಶನ್, ಕನ್ನಡ ಉಪಭಾಷೆಗಳು ನೋಡಿ. ಎಲ್ಲಾ ತರ ಕ್ವಶನ್ಸ್ ಇಲ್ಲಿ ಕವರ್ ಮಾಡ್ತಾ ಇದೀನಿ ನಾನು ನಿಮಗೆ, ಯಾಕಂದ್ರೆ ತುಂಬಾ ನ್ಯೂಸ್ ಅಲ್ಲಿ ಇದೆ, ಕೇಳುವಂತ ಚಾನ್ಸಸ್ ಇರುತ್ತೆ. ಇಲ್ಲಿ ಕನ್ನಡದ ಉಪಭಾಷೆಗಳು ಯಾವ್ದ್ಯಾವ್ದು? ಬಡಗ, ಕಾಟ್ಕು, ನಾಯ್ಕ, ತುಳು, ಕೊರಗ, ಬೆಳಾರಿ, ಕೋಟ, ಕುರುಂಬ, ಕೋಯ, ಗೋಂಡಿ, ಗೋಂಡಿ ಅಂತೂ ಅಲ್ವೇ ಅಲ್ಲ, ನಾವು ಹಿಂದೆ ನೋಡಿದ್ವಿ. ದ್ರಾವಿಡ ಭಾಷೆಯಲ್ಲಿ ಬರುತ್ತೆ, ಕನ್ನಡದ ಉಪಭಾಷೆಯಲ್ಲಿ ಬರಲ್ಲ. ಹಾಗಾಗಿ ದಿಸ್ ಇಸ್ ರಾಂಗ್ ಆನ್ಸರ್. ಓಕೆ, ಡಿ ಎಲ್ಲಿದೆ, ದಸ್ ಇಸ್ ಗಾನ್ ಕೇಸ್ ಆಯ್ತು. ಇನ್ನು ಕುರುಂಬ ನಾವು ಈಗ ತಾನೇ ನೋಡಿದ್ವಿ ಕನ್ನಡದ ಉಪಭಾಷೆ ಅಂತ. ಕುರುಂಬ ಕೋಟ ಕನ್ನಡದ ಉಪಭಾಷೆ. ಎಸ್, ಬಿ ಇಸ್ ಕರೆಕ್ಟ್. ಸೊ ಬಿ ಜೊತೆ ಇನ್ಯಾವ್ದು ಕರೆಕ್ಟ್? ತುಳು ನಾವು ಕನ್ನಡದ ಉಪಭಾಷೆ ಅಲ್ಲ, ಕನ್ನಡದಲ್ಲಿ ಇರ್ತಕ್ಕಂಥ ದಕ್ಷಿಣ ದ್ರಾವಿಡ ಭಾಷೆಯಲ್ಲಿ ಬರುತ್ತೆ. ಹಾಗಾಗಿ ದಿಸ್ ಇಸ್ ರಾಂಗ್ ಆನ್ಸರ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎ ಮತ್ತು ಬಿ ಇಸ್ ದ ರೈಟ್ ಆನ್ಸರ್. ಸೊ ಬಡಗನ ನಾನು ನಿಮಗೆ ಹೇಳಿದೆ ನಿಮಗೆ ನೋಡಿ. ಬಡಗ ಬಂದು ಕನ್ನಡ ಉಪಭಾಷೆ, ನೀಲಗಿರಿ ಭಾಷೆ. ಓಕೆ, ಕಾಟ್ಕ ಅಂತ ಕರಿತೀವಿ, ನಾಸಿಕ್ ಜಿಲ್ಲೆಯಲ್ಲಿ ಬರುತ್ತೆ, ಕನ್ನಡದ ಉಪಭಾಷೆ ಅದು. ಓಕೆ, ಕಾಟ್ಕು, ನಾಯ್ಕ ಇವೆಲ್ಲ ಕನ್ನಡದ ಉಪಭಾಷೆಗಳು. ಕೋಂಟ, ಕುರುಂಬ, ಕೋಯ. ಓಕೆ, ನಾನು ಇಲ್ಲೂ ತೋರಿಸ್ತೀನಿ. ಇನ್ನು ಬೇರೆ ಬೇರೆ ಉಪಭಾಷೆಗಳಿದೆ ನೋಡಿ. ಕುಂದ ಕನ್ನಡ, ಕೋಟ ಕನ್ನಡ ಅಂತ ಬರುತ್ತೆ, ಕೋಟ ಕನ್ನಡ ಅಂತ ಬರುತ್ತೆ. ಶಿರಸಿ ಕನ್ನಡ. ನಾವು ನೋಡೋದಾದ್ರೆ ತುಂಬಾ ಕನ್ನಡ ಭಾಷೆಗಳಿದೆ. ಮೈಸೂರು ಕನ್ನಡ, ಕರಾವಳಿ ಕನ್ನಡ, ಹೈದರಾಬಾದ್ ಕನ್ನಡ, ಧಾರವಾಡ ಕನ್ನಡ, ಗುಲ್ಬರ್ಗ ಕನ್ನಡ, ಈ ತರ ಎಲ್ಲ ನಾವು ಕರಿತಾ ಹೋಗ್ತೀವಿ. ನಾನು ಇಲ್ಲೂ ಕೂಡ ಲಿಸ್ಟ್ ಕೊಡ್ತೇನೆ ನೋಡಿ. ಪ್ರಮುಖವಾಗಿ ಕುಂದ ಕನ್ನಡ, ಕೋಟ ಕನ್ನಡ, ಹವ್ಯಕ ಕನ್ನಡ, ಅರೆಭಾಷೆ, ಗೌಡ ಕನ್ನಡ, ಸೋಲಿಗ ಕನ್ನಡ ಅಂತೆಲ್ಲ ನಾವು ಕರಿತೀವಿ. ಇದೇ ರೀತಿ ನಾವು ನೋಡಿದ್ರೆ ಧಾರವಾಡದಲ್ಲಿ ಬೇರೆ ತರ ಮಾತಾಡ್ತಾರೆ, ಮಲೆನಾಡಲ್ಲಿ ಸ್ವಲ್ಪ ಬೇರೆ ಆಕ್ಸೆಂಟ್ ಇರುತ್ತೆ. ಸೊ ಹಾಗೆ ಬಡಗ ಕೂಡ ನಾವು ಕನ್ನಡದ ಉಪಭಾಷೆಯಂತೆಯೇ, ಯಾಕಂದ್ರೆ 1890 ಇದನ್ನ ಕನ್ನಡದೊಂದಿಗೆ ನಿಕಟ ಸ್ವಾಮ್ಯ ಇರ್ತಕ್ಕಂಥ ಆ ಭಾಷೆ ಹೋಲಿಕೆ ಮಾಡಿ ಬರ್ತಾ ಇದ್ರು. ಜೊತೆಗೆ ಹೋಲಿಯಾ, ಉರಾಳಿ ಇವು ಕೂಡ ಕನ್ನಡದ ಉಪಭಾಷೆಗಳು. ಓಕೆ, ಸೊ ಎಲ್ಲೆಲ್ಲಿ ನಾನು ಎಲ್ಲ ಲಿಸ್ಟ್ ಕೊಟ್ಟಿನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಕನ್ನಡದ ಉಪಭಾಷೆಗಳಿಗೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ನಾಡೋರ್ ಆಗಿರ್ಬೋದು, ಅಂಕೋಲಾ ಆಗಿರ್ಬೋದು, ಯಾಕಂದ್ರೆ ದಿಸ್ ಕ್ವಶನ್ ಇಸ್ KPSC ಬಂದಿರೋ ಕ್ವಶನ್ ಇದು. Okay, so A, B is the right answer. Option 1 is the right answer. Fine. So next ಬರೋಣ ಬನ್ನಿ. ಇವೆಲ್ಲ ನೋಡಿ, ಈ ತರ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನಾವು ತುಂಬಾ ವಿಡಿಯೋಸ್ಗಳು ಮಾಡಿದ್ವಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಎಲ್ಲ ಇದೆ. 100+ ಕ್ವಶನ್ಸ್ ಇರೋದು. ಲಿಂಕ್ ನಾನು ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ಅಥವಾ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ, ಅಲ್ಲಿ ನಾನು ನೋಡ್ಕೋಬಹುದು. ಎಸ್, ನೆಕ್ಸ್ಟ್ ಕ್ವಶನ್ ಬನ್ನಿ. ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಹೇಳ್ತೀರಾ? ಈಸಿ ಕ್ವಶನ್. ಕನ್ನಡ ಸಂಗೀತ ಪಿತಾಮಹ ಮತ್ತೆ ಪ್ರಹಸನ ಪಿತಾಮಹ ಯಾರು ಹೇಳಿ? ಕಮೆಂಟ್ ಮಾಡಿ ನೋಡೋಣ. ಹೇಳಿ, ಇವೆಲ್ಲ ಬರುತ್ತೆ ಎಕ್ಸಾಮ್ ಅಲ್ಲಿ. ಬಿರುದಾಂಕಿತಗಳು ಅಂತ ಕರಿತೀವಿ. ಎಸ್, ದಿಸ್ ಇಸ್ ರೈಟ್ ಆನ್ಸರ್. ಆಪ್ಷನ್ 3 ಬಿರುದಾಂಕಿತ. ನಾನು ಲಿಸ್ಟ್ ಕೊಡ್ತೀನಿ ನಿಮ್ಗೆ, ಹೇಳ್ತೀರಾ? ಕನ್ನಡದ ಪ್ರಹಸನ ಪಿತಾಮಹ ಯಾರು? ಎಸ್, ಶ್ರೀ ಹರಿದಾಸರನ್ನ ಏನಂತ ಕರಿತೀವಿ ಹೇಳ್ತೀರಾ? ನಾನು ಲಿಸ್ಟ್ ಕೊಡ್ತೀನಿ, ನೋಡ್ಕೊಳ್ಳಿ. ಕನ್ನಡದ ಕುಲಪುರೋಹಿತ ಯಾರು? ಕನ್ನಡದ ಶೇಕ್ಸ್ಪಿಯರ್ ಯಾರು? ಕನ್ನಡ ಪ್ರಹಸನ ಪಿತಾಮಹ TP ಕೈಲಾಸಂ. ಓಕೆ, ಮತ್ತೆ ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು, ಅಭಿನವ ಕಾಳಿದಾಸ, ಬಸಪ್ಪ, ಇವೆಲ್ಲ ಕೇಳಿದಾನೆ ಎಕ್ಸಾಮ್ ಅಲ್ಲಿ. ಓಕೆ, ಮತ್ತೆ ಕರ್ನಾಟಕ ಶಾಸನಗಳ ಪಿತಾಮಹ ವೆರಿ ಇಂಪಾರ್ಟೆಂಟ್. ಮತ್ತೆ ಪಾದರಾಯ, ಶ್ರೀ ಪಾದರಾಯರು ಯಾರು? ಹರಿದಾಸ ಪಿತಾಮಹ. ಶ್ರೀ ಪಾದರಾಯನ್ನ ನಾವು ಹರಿದಾಸ ಪಿತಾಮಹ ಅಂತ ಕರಿತೀವಿ. ವಚನಶಾಸ್ತ್ರ ಪಿತಾಮಹ ಫಾಗು ಅಳಕಟ್ಟಿ ಅವರು. ಸೊ ನೋಡಿ, ವೆರಿ ಇಂಪಾರ್ಟೆಂಟ್ ಲಿಸ್ಟ್ಗಳಿದು. ಸೊ ಇದರಲ್ಲೇ ಬರುತ್ತೆ ನಿಮ್ಮ ಕ್ವಶನ್ಸ್ಗಳು ನೋಡಿ. ಇಲ್ಲೂ ಒಂದಷ್ಟು ಲಿಸ್ಟ್ ಇದೆ.
ಕನ್ನಡದ ಕಣ್ಮ ಆಗಿರ್ಬೋದು, ಕರ್ನಾಟಕದ ಉಕ್ಕಿನ ಮನುಷ್ಯ ಯಾರು, ದಲಿತ ಕವಿ ಯಾರು, ಓಕೆ, ಚಲಿಸುವ ನಿಘಂಟು ಯಾರು, ಪ್ರೇಮ ಕವಿ ಯಾರು, ಕನ್ನಡದ ಕಬೀರ್ ಯಾರು, ವೆರಿ ಇಂಪಾರ್ಟೆಂಟ್ ಕ್ವಶನ್, ಪದೇ ಪದೇ ಕೇಳ್ತಾ ಇರ್ತಾನೆ. ಕರ್ನಾಟಕದ ಗಾಂಧಿ, ಕನ್ನಡದ ಭಾರ್ಗವ ಯಾರು. ಎಸ್, 50 ನಾನು ಲಿಸ್ಟ್ ಕೊಟ್ಟಿದ್ದೀನಿ ಕನ್ನಡದ ಬಿರುದಾಂಕಿತಗಳು, ನೋಡ್ಕೊಳ್ಳಿ ಸ್ನೇಹಿತರೆ. ಫೈನ್, ಶಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್. ಬನ್ನಿ, ಕೆಳಗಿನಲ್ಲಿ ಶಾಸನ ತಜ್ಞರು ಯಾರು? ನಾನು ಈ ತರ ತೋರಿಸ್ತೆ. ಕನ್ನಡ ಶಾಸನ ತಜ್ಞ ಅಥವಾ ಪಿತಾಮಹ ಅಂತ ಕರಿತೀವಿ ಯಾರು? BL ರೈಸ್, ಬೆಂಜಮಿನ್ ಲೂಯಿ ರೈಸ್ ಅಂತ ಅಲ್ವಾ? ಇಲ್ಲಿ ನೋಡಿದ್ವಲ್ಲ, ಇಲ್ಲಿ ನೋಡಿದ್ವಿ, ಇಲ್ಲಿ BL ರೈಸ್ನ, ಇಲ್ಲಿ ನೋಡಿ BL ರೈಸ್, ಓಕೆ, ಬೆಂಜಮಿನ್ ಲೂಯಿ ರೈಸ್ ಅಂತ ಕರಿತೀವಿ. ನೆಕ್ಸ್ಟ್, ಲಾವಣಿಗಳನ್ನು ಸಂಗ್ರಹಿಸಿ ಪ್ರಕಟಿಸಿದ ಪ್ರಮುಖ ಪಾಶ್ಚಾತ್ಯ ವಿದ್ವಾಂಸ. ಲಾವಣಿ ಬಗ್ಗೆ ನಮ್ಮ ಕನ್ನಡದವರು ಬೇರೆಯವರು ಸಂಗ್ರಹ ಮಾಡಿದ್ದಾರೆ. ಇಲ್ಲಿ ಪಾಶ್ಚಾತ್ಯ ವಿದ್ವಾಂಸ ಕೇಳಿದ್ದಾನೆ. ಕಿಟಲ್ ಡಿಕ್ಷನರಿ ಇವರಂತೂ ಅಲ್ವೇ ಅಲ್ಲ, BL ರೈಸ್ ಅಂತೂ ಅಲ್ಲ. ಈಗ ತಾನೇ ನೋಡಿದ್ವಿ, ಜಾನ್ ಎಫ್ ಪ್ಲೀಟ್ ಇಸ್ ದ ರೈಟ್ ಆನ್ಸರ್. ಲಾವಣಿ ಅಂದ್ರೆ ಫಸ್ಟ್ ಅರ್ಥ ಮಾಡ್ಕೊ. ಲಾವಣಿ ಅಂದ್ರೆ ಜನಪದ ಸಂಗೀತ ನೃತ್ಯ ಪ್ರಕಾರ. ಜನಪ್ರಿಯವಾಗಿ ನಾವು ಅದನ್ನ ಮಹಾರಾಷ್ಟ್ರ, ದಕ್ಷಿಣ ಮಧ್ಯ ಕರ್ನಾಟಕ ಪ್ರದೇಶದಲ್ಲಿ, ತಮಿಳುನಾಡಿನಲ್ಲಿ ಅತ್ಯಂತ ತುಂಬಾ ಪ್ರಚಲಿತದಲ್ಲಿ ಇರ್ತಕ್ಕಂಥದ್ದು. ಶಕ್ತಿಯುತ ನಾಟಕೀಯವಾದ ನಿರೂಪಣೆ ಇರುತ್ತೆ, ಸಂಗೀತ ನೃತ್ಯ ಪ್ರಕಾರದಲ್ಲಿರುತ್ತೆ. ಲಾವಣಿ ಅತ್ಯಂತ ಹಳೆಯದಾದ ಒಂದು ಆರ್ಟ್ ಫಾರ್ಮ್ ಅಂತ ಹೇಳ್ಬೋದು. ಸೊ ಜಾನ್ ಎಫ್ ಪ್ಲೀಟ್ ಇಸ್ ದ ರೈಟ್ ಆನ್ಸರ್. ಫೈನ್, ನೆಕ್ಸ್ಟ್ ಬರೋಣ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಕನ್ನಡ ಸಾಹಿತ್ಯ ಪರಿಷತ್ತು ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು? ನೋಡಿ, ದಿಸ್ ಇಸ್ ಕನ್ನಡ ಸಾಹಿತ್ಯ ಪರಿಷತ್ತು. ಹೇಳ್ತೀರಾ? ಇದನ್ನ ಇತಿಹಾಸದಲ್ಲೂ ಕೂಡ ಕೇಳ್ತಾನೆ ನಮ್ಮ ಬೇರೆ ಜಿಕೆಗಳಲ್ಲಿ. ಯಾರ ಕಾಲದಲ್ಲಿ ಯಾವ ಒಡೆಯರಿದ್ರು? ರಾಜ ಒಡೆಯರ್. ಹೇಳ್ತೀರಾ? ಯಾವ ರಾಜ ಒಡೆಯರ್, ಯಾವ ಕಾಲ, ಮತ್ತೆ ಅದರ ಆಫೀಸ್ ಎಲ್ಲಿದೆ? 1915 ಇಸ್ ರೈಟ್ ಆನ್ಸರ್. 14ರಲ್ಲಿ ಮೀಟಿಂಗ್ ಮಾಡ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ. 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಆಗುತ್ತೆ. ಮತ್ತು ಸಣ್ಣದಾಗಿ ಒಂದು ಶಂಕರಪುರ ಬಡಲಿ ಚಿಕ್ಕ ಕೊಡಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಈಗ ಅದು ಬೆಂಗಳೂರಿನ ಚಾಮರಾಜಪೇಟೆ ಪಂಪ ಮಹಾಕವಿ ರಸ್ತೆಯಲ್ಲಿ ದೊಡ್ಡದಾಗಿ ಬೆಳೆದು ನಿಂತಿದೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಇದು ಕೂಡ ಹೆಡ್ ಆಫೀಸು ಯಾವಾಗ ಸ್ಥಾಪನೆ ಆಯಿತು, ನಿರ್ಧಾರ ಯಾವಾಗ ಮಾಡೋ? 1914ರಲ್ಲಿ ನಿರ್ಧಾರ ಮಾಡ್ತಾರೆ, 15ರಲ್ಲಿ ಸ್ಥಾಪನೆ ಮಾಡ್ತಾರೆ. ಫೈನ್, ಎಸ್. ನೆಕ್ಸ್ಟ್, ಯತಿ ವಿಲಂಘನ, ತುಂಬಾ ಇಂಪಾರ್ಟೆಂಟ್ ಕ್ವಶನ್, ಇತ್ತೀಚೆಗೆ ಬಂದಿತ್ತು. ಕನ್ನಡದ ವಿಶಿಷ್ಟ ಲಕ್ಷಣಗಳಲ್ಲಿ ಒಂದು ಎಂದು ಹೇಳಿದವನು ಯಾರು? ಯತಿ ಅಂದ್ರೇನು? ಯತಿ ಅಂದ್ರೆ ನಾವು ಬರಿಬೇಕಾದ ಪ್ರಾಸ ಮಧ್ಯ ಅಲ್ಲಿ ಸ್ಟಾಪ್ ಕೊಡ್ತೀವಿ, ದಟ್ ಇಸ್ ಕಾಲ್ಡ್ ಯತಿ. ವಿಲಂಘನ ಅಂದ್ರೇನು? ವಿಲಂಘನ ಭಂಗ. ಸೊ ರೈಟ್ ಆನ್ಸರ್ ಕೇಶಿ ರಾಜ. ಇಲ್ಲಿ ಯತಿ ವಿಲಂಗ ಅಂದ್ರೆ ಆ ಒಂದು ಉಸಿರು ತೆಗೆದುಕೊಳ್ತೀವಲ್ಲ ಮಧ್ಯ ಉಚ್ಚಾರಣೆ ಮಾಡ್ಬೇಕಾದ್ರೆ ಪದ್ಯ ಹೇಳುವಾಗ ಆ ಒಂದು ಸ್ಟಾಪ್ ಅಂತ ಏನ್ ಹೇಳ್ತೀವಲ್ಲ, ಅದು ಇರಲ್ಲ. ಯತಿ ಭಂಗ, ಯತಿ ವಿಲಂಘನ ಅಂದ್ರೆ ಇದು ನಾವು ಛಂದಸ್ಸಿಗೆ ಸೇರೋದು ಶಬ್ದಮಣಿ ದರ್ಪಣದಲ್ಲಿ ಅನುಬಂಧ 2305ರಲ್ಲಿ ನಾವು ನೋಡ್ತೀವಿ. ಓಕೆ, ಕೇಶಿ ರಾಜ ಹೇಳಿರ್ತಕ್ಕಂಥ ಒಂದು ವಿಶಿಷ್ಟ ಲಕ್ಷಣ ಇದು. ಫೈನ್, ನೆಕ್ಸ್ಟ್, ಕನ್ನಡ ಅಲಂಕಾರ ಗ್ರಂಥಗಳಲ್ಲಿ ಪ್ರಾಚೀನವಾದದ್ದು ಯಾವುದು? ತುಂಬಾ ಪ್ರಾಚೀನ. ಇಲ್ಲಿ ಕಾವ್ಯ ದರ್ಶನ ಯಾರು ಬರೆದ್ರು ಅದು ಗೊತ್ತಿರಬೇಕು ನಿಮ್ಗೆ. ರಸರತ್ನಾಕರ ಯಾರು ಬರೆದು, ಕವಿರಾಜ ಯಾರ, ನಾಟ್ಯಶಾಸ್ತ್ರ ಯಾರು ಬರೆದು ಅದು ಗೊತ್ತಿರಬೇಕು. ಕನ್ನಡ ಅಲಂಕಾರ ಗ್ರಂಥದಲ್ಲಿ ಪ್ರಾಚೀನವಾಗಿರ್ತಕ್ಕಂಥ ಕನ್ನಡ ಅಂತ ಕೇಳಿದ್ರೆ ಕವಿರಾಜ ಮಾರ್ಗ ಇಸ್ ರೈಟ್ ಆನ್ಸರ್. ಅಂಡ್ ಇಲ್ಲಿ ಕಾವ್ಯ ದರ್ಶನ ಯಾರು ಬರೆದಿರಿ ಹೇಳ್ತೀರಾ? ನಾಟ್ಯಶಾಸ್ತ್ರ ಭರತಮುನಿ. ನಾಟ್ಯಶಾಸ್ತ್ರ ಭರತಮುನಿ ಅಲ್ಲ ಸರ್? ಭರತಮುನಿ ಇಲ್ಲಿ ಬರೆದಿರ್ತಕ್ಕಂಥದ್ದು ಏನಿದೆ ಸಂಸ್ಕೃತದಲ್ಲಿದೆ ಅಲ್ವಾ, ಅಥವಾ ಕನ್ನಡದಲ್ಲಿದೆಯಾ? ಯಾವ್ದ್ರಲ್ಲಿದೆ? ನಾಟ್ಯಶಾಸ್ತ್ರ ನಾಟಕ ಪ್ರದರ್ಶನ ಕಲೆಗಳ ಬಗ್ಗೆ ಇರ್ತಕ್ಕಂಥ ಸಂಸ್ಕೃತ ಭಾಷೆಗಳು ರಚಿತಾಗಿದೆ. ಇನ್ನು ಕಾವ್ಯ ದರ್ಶನ ದಂಡಿ ಬರೆದಿರ್ತಕ್ಕಂಥದ್ದು, ಅವರು ಸಂಸ್ಕೃತ ಸಾಹಿತ್ಯ ಪ್ರಮುಖರು. ಓಕೆ, ಲಾಕ್ಷಣಿಕರಾಗಿದ್ರು ಅವರು ಕೂಡ. ಕನ್ನಡಿಗದಲ್ಲೂ ಕೂಡ ಗುರುತಿಸ್ಕೊಂಡಿದ್ದಾರೆ. ಹಾಗೆ ರಸರತ್ನಾಕರ ಸಾಳ್ವ ಬರೆದಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್, 16ನೇ ಶತಮಾನ, ಇದು 7-8ನೇ ಶತಮಾನ. ಅಂಡ್ ಇಲ್ಲಿ ಪ್ರಮುಖವಾಗಿ ಕವಿರಾಜ ಮಾರ್ಗ ಕನ್ನಡದಲ್ಲಿ ಲಭ್ಯ ಇರೋ ಮೊದಲ ಲಕ್ಷಣ ಗ್ರಂಥ ಅಂತ ಕರಿತೀವಿ, ಅಲಂಕಾರಿಕ ಲಕ್ಷಣ ಗ್ರಂಥ ಅಂತ ಕರಿತೀವಿ. ಶ್ರೀ ವಿಜಯ ಬರೆದಿದ್ದು ಅಂತ ಹೇಳ್ತೀವಿ, ಅಮೋಘ ಉಪತುಂಗನ ಕಾಲ ಅಂತ ಹೇಳ್ತೀವಿ. ಸೊ ರೈಟ್ ಆನ್ಸರ್ ಕವಿರಾಜ ಮಾರ್ಗ, ಯಾಕಂದ್ರೆ ಕನ್ನಡದ ಅಲಂಕಾರ ಗ್ರಂಥ ಕೇಳಿರೋದು. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇವನ್ ನಮಗೆ ಇಲ್ಲಿ ಕಾವ್ಯ ದರ್ಶಕ ಕೂಡ ನಾವು ಹೇಳೋದಾದ್ರೆ ಒಂದು ಅಲಂಕಾರ ಶಾಸ್ತ್ರಕ್ಕೆ ಸೇರಿರ್ತಕ್ಕಂಥ ಗ್ರಂಥ ಇದು. ಆದ್ರೆ ಇದು ಪ್ರಮುಖವಾಗಿ ಸಂಸ್ಕೃತ ಸಾಹಿತ್ಯದಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಬರೋಣ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಯಾರ ಅಂಕಿತ ನಾಮ? ವೆರಿ ಈಸಿ ಕ್ವಶನ್. ಸೊನ್ನಲಿಗ ಸಿದ್ದರಾಮರ ಅಂಕಿತ ರಾಮ. ಎಸ್, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅಮ್ಮುಗೆ ರಾಮಮ್ಮನ ಅಂಕಿತ ರಾಮ ಏನ್ ಹೇಳಿ ನೋಡೋಣ. ಅಕ್ಕ ಮಹಾದೇವಿ ನಿಮ್ಗೆ ಗೊತ್ತಿದೆ, ಚನ್ನಮಲ್ಲಿಕಾರ್ಜುನ. ಚನ್ನಮಲ್ಲಿಕಾರ್ಜುನ. ಡೋಹಾರ ಕಕ್ಕಯ್ಯ ಯಾರ್ದು ಹೇಳ್ತೀರಾ? ಇವ್ರದ್ದು ಮಲ್ಲಿಕಾರ್ಜುನ ಅಂತಾನೆ ಬರೋದು. ಮಲ್ಲಿಕಾರ್ಜುನ ಯಾವ ಮಲ್ಲಿಕಾರ್ಜುನ ಹೇಳಿ ನೋಡೋಣ. ಎಸ್,
ಇವರು ಚನ್ನ ಮಲ್ಲಿಕಾರ್ಜುನ. ಇವರು ಯಾವ ಮಲ್ಲಿಕಾರ್ಜುನ ಹೇಳಿ ನೋಡೋಣ. ಅಮ್ಮುಗೆ ರಾಮಯ್ಯ, ಅಮ್ಮುಗೇಶ್ವರ. ಎಸ್ ಹೇಳಿ ಫಟಾಫಟ್ ಅಂತ ಸ್ನೇಹಿತರೆ. ನಾನು ಒಂದು ಕಂಪ್ಲೀಟ್ ಲಿಸ್ಟ್ ಕೊಡ್ತೀನಿ ನೋಡಿ. ಈ ತರ ನಾನು ಕ್ವಶನ್ಸ್ ತಗೊಂಡಾಗ ನಾನು ಇದು ಮಾಡ್ಬೇಕಾದ್ರೆ ನಿಮ್ಗೆ ಲಿಸ್ಟ್ಗಳನ್ನ ಕೊಡ್ತೀನಿ. ಇದು ಯಾಕೆ ಕೊಡ್ತೀನಿ ಅಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಓಕೆ, ವೆರಿ ಇಂಪಾರ್ಟೆಂಟ್. ಫೈನ್. ಸೊ ಇಲ್ಲಿ ರೈಟ್ ಆನ್ಸರ್ ಏನು ಸರ್? ಡೋಹರ ಕಕ್ಕಯ್ಯ. ಏನೋ ಹೇಳ್ತೀರಾ? ಅಭಿನವ ಮಲ್ಲಿಕಾರ್ಜುನ. ಎಲ್ಲಿದೆ ಇದು? ಅಭಿನವ ಮಲ್ಲಿಕಾರ್ಜುನ ಅಕ್ಕ ಮಹಾದೇವಿ ಆಯ್ತಾ. ಕೂಡಲ ಸಂಗಮ, ಅಂಬಿಗರ ಚೌಡಿಯ ಕೇಳಿದ್ದಾನೆ, ಮಡಿವಾಳ ಮಾಚಯ್ಯ ಕೇಳಿದ್ದಾನೆ. ಡೋಹರ ಕಕ್ಕೆ ನೋಡಿ, ಅಭಿನವ ಮಲ್ಲಿಕಾರ್ಜುನ ಇಲ್ಲಿದೆ. ಮೂಳಿಗ ಮಾರಿಯ ನಿಂಕಳಂಕ ಮಲ್ಲಿಕಾರ್ಜುನ ಆಗಿರ್ಬೋದು. ಅಮ್ಮುಗೇಶ್ವರ. ಓಕೆ, ಹಂಗೆ ಬೇರೆ ಬೇರೆ ಗುಡ್ಡವೇ ಕೇಳಿದ್ದಾನೆ. ಇವೆಲ್ಲ ಗಂಗಮ್ಮ, ಲಕ್ಷ್ಮಮ್ಮ, ವಸಣಮ್ಮ, ಗೊಗ್ಗವೇ ಕೇಳಿದ್ದಾನೆ. ನಾಸ್ತಿನಾಥ, ಮೂಳಿಗ ಮಹಾದೇವಿ. ಓಕೆ, ನಿಜಗುಣ ಶಿವಯೋಗಿ. ಫೈನ್. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ ಎಕ್ಸಾಮ್ಸ್ಗೆ ಸ್ನೇಹಿತರೆ. ಒಂದು ಲಿಸ್ಟ್ ಇದೆಯಲ್ಲ, ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕೊಡೋದು. ಸೂಳೆ ಸಂಕವೇ ಕೇಳಿದ್ದಾನೆ. ನಿರ್ಲಜ್ಜೇಶ್ವರ. ಓಕೆ, ಸೊ ಇಲ್ಲಿ ಕಪಿಲಸ್ ಇದು ಬಂದು ಸೊನ್ನಲಿಗೆ ಸಿದ್ದರಾಮ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಇಲ್ಲೇ ಇದೆ ನೋಡಿ, ಸೊನ್ನಲಿಗೆ ಸಿದ್ದರಾಮ ಇಲ್ಲಿದೆ. ಎಲ್ಲೋಯ್ತು ಹುಡುಕ್ತೀರಾ? ಇಲ್ಲಿಂದ ನೋಡಿ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಫೈನ್. ನೆಕ್ಸ್ಟ್ ಬರ್ನಿ, ಕೃತಿ ಮತ್ತೆ ಕೃತಿಕಾರರು ಯಾರು ಬರ್ದಿರೋದು ಅಂತ ಹೇಳಿ. ಓಕೆ, ನನಸಾಗನ ಕನಸು ಇದು ಯಾರ್ದು? ಹಿಂತಿರುಗಿ ನೋಡಿದಾಗ ಯಾರ್ದಿದು? ಉರಿ ಬರಲಿ ಸಿರಿ ಬರಲಿ ಯಾರ್ದು ಸ್ನೇಹಿತರೆ? ಗೌರ್ಮೆಂಟ್ ಬ್ರಾಹ್ಮಣ. ಯಾರ್ದು? ಗೌರ್ಮೆಂಟ್ ಬ್ರಾಹ್ಮಣ ಅಂತೂ ತುಂಬಾ ಗೊತ್ತಿರುತ್ತೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಬುಕ್ ಇದು, ಫೇಮಸ್. ಅರವಿಂದ ಮಾಲಗತ್ತಿ. ಅಂಡ್ ನನಸಾಗದ ಕನಸು ಇದು ಕಡಿದಾಳ ಮಂಜಪ್ಪನವರ ಕಥನ. ಓಕೆ, ಅಂಡ್ ಹಿಂತಿರುಗಿ ನೋಡಿದಾಗ ತಾರಾಸು ಅವ್ರದ್ದು ವೆರಿ ಇಂಪಾರ್ಟೆಂಟ್. ಇನ್ನೊಂದಿದೆ, ಯಾವ್ದು ಹೇಳಿ? ದುರ್ಗಾಸ್ತಮಾನ. ವೆರಿ ಇಂಪಾರ್ಟೆಂಟ್. ತಾರಾಸು ದುರ್ಗಾಸ್ತಮಾನ ವೆರಿ ಇಂಪಾರ್ಟೆಂಟ್. ಅದು ಉರಿ ಬರಲಿ ಸಿರಿ ಬರಲಿ R.C. ಹಿರೇಮಠ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನಾ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಗೌರ್ಮೆಂಟ್ ಬ್ರಾಹ್ಮಣ ಡಾಕ್ಟರ್ ಅರವಿಂದ ಮಾಲಗತ್ತಿ, ಉರಿ ಬರಲಿ ಸಿರಿ ಬರಲಿ ಡಾಕ್ಟರ್ R.C. ಹಿರೇಮಠ, ಹಿಂತಿರುಗಿ ನೋಡಿದಾಗ ತಾರಾಸು ಅವ್ರದ್ದು ತಾರಾ ಸುಬ್ರಹ್ಮಣ್ಯಂ, ನನಸಾಗರ ಕನಸು ಕಡಿದಾಳ್ ಮಂಜಪ್ಪನವರ ಆತ್ಮಕಥೆ. ಫೈನ್. ಓಕೆ, ಅರ್ಥ ಆಗಿದೆಯಾ? ಎಸ್ ಸರ್. ಬನ್ನಿ ನೆಕ್ಸ್ಟ್. ಗ್ರೀಕ್ ದುರಂತ ನಾಟಕಗಳ ಪ್ರಭಾವಕ್ಕೊಳಗಾಗಿ ರಚನೆಯಾದ ನಾಟಕ ಯಾವುದು? ನೋಡಿ, ಇದನ್ನ ಬೇರೆ ಬೇರೆ ರೀತಿಯನ್ನು ಕೇಳ್ತಾರೆ. ಈಗ ಗ್ರೀಕ್ ದುರಂತ ನಾಟಕ ಪ್ರಭಾವಕ್ಕಾಗಿ ರಚನೆ ಆಗಿರೋದು ಕನ್ನಡ ನಾಟಕ ಯಾವುದು ಅಂತ ಹೇಳ್ತೀರಾ? ವೆರಿ ಈಸಿ. ನೀವು ಹೇಳ್ತೀರಾ ಗೊತ್ತು, ಅಶ್ವತ್ಥಾಮ ಅಂತ. ಎಸ್. ಇದನ್ನ ಬರೆದವರು ಯಾರು ಬರೆದವರು? ಅದು ಗೊತ್ತಿರಬೇಕು, ಬರೆದವರು. ಮತ್ತೆ ಇಲ್ಲಿ ಗ್ರೀಕ್ ಯಾವ ನಾಟಕದಿಂದ ಇದನ್ನ ಪ್ರಭಾವಕ್ಕಾಗಿದೆ ಅಂತ ಗೊತ್ತಿರಬೇಕು. ಯಾವ ನಾಟಕ ಅಥವಾ ಯಾರು ಬರೆದಿದ್ದು? ಗ್ರೀಕ್ ನಾಟಕದ ಹೆಸರೇನು? ಆ ಗ್ರೀಕ್ ನಾಟಕ ಡ್ರಾಮಾದ ಹೆಸರೇನು? ಅದು ಗೊತ್ತಿರಬೇಕು. ಇದನ್ನ ನಾವು ಅಶ್ವತ್ಥಾಮನ ರುದ್ರ ನಾಟಕ ಅಂತ ಕೂಡ ಕರಿತೀವಿ. ಎಸ್, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸಾಯೋ ಆಟ ಯಾರು ಬರ್ದಿದ್ದು? ಇದು ಗೊತ್ತಿರಲಿ. ಸಾಯೋ ಆಟ ಯಾರು? ದಾರಾ ಬೇಂದ್ರೆ. ಬೆರಳಿಗೆ ಕೋಳ ಯಾರು ಬರ್ದಿದ್ದು ಹೇಳ್ತೀರಾ? ಪಟಾಪಟ್ ಅಂತೇಳಿ ನೋಡೋಣ. ಕುವೆಂಪು. ಕಾಕನಕೋಟೆ ಯಾರು ಬರೆದಿದ್ದು? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಇದೆಲ್ಲ ಕಾಕನಕೋಟೆ ಫಿಲಂ ಆಗಿದೆ. ಓಕೆ, ಅಶ್ವತ್ಥಾಮನ BM ಶ್ರೀ ಅವರು ಬರ್ದಿರೋದು. BM ಶ್ರೀ ರಚಿಸಿರ್ತಕ್ಕಂಥ ರುದ್ರ ನಾಟಕ ಅಂತ ಕರಿತೀವಿ. ಇದು ಸಾಫ್ಲೋಕ್ಲಿಸ್ ರಚಿಸಿದ ಎಜಾಕ್ ಅಂತಕ್ಕಂಥ ಒಂದು ನಾಟಕದ ಸ್ಫೂರ್ತಿಯಿಂದ ಬರೆದಿದ್ದು. ಅಶ್ವತ್ಥಾಮನ ಬಗ್ಗೆ ನಾನು ಹೇಳ್ಬೇಕಾಗಿ ಕೊಟ್ಟಿದ್ದೀನಿ ಏನು ಅಂತ ನಿಮ್ಗೆ ಗೊತ್ತೇ ಇದೆ. ಏನು ದುರ್ಯೋಧನ ಮರಣ ಆದ್ಮೇಲೆ ಕೋಪಗೊಳ್ತಾನೆ. ಅವನು ಏನ್ ಮಾಡ್ತಾನೆ? ಪಾಂಡವರ ಪಾಳ್ಯಕ್ಕೆ ನುಗ್ತಾನೆ. ಅರ್ಧ ರಾತ್ರಿ ನುಗ್ತಾನೆ. ಅನೇಕ ಪಶುಗಳು, ಮಕ್ಕಳು, ಹೆಂಗಸರನ್ನು ಕೊಳ್ತಾನೆ. ನಿದ್ರೆಯಲ್ಲಿದ್ದಾಗ ಅವನ ವಾಪಸ್ ಬರ್ತಾನೆ. ಆಗ ಅವನಿಗೆ ಅದ್ರ ಬಗ್ಗೆ ಪಶ್ಚಾತ್ತಾಪ ಆಗುತ್ತೆ. ನಾನೊಂದು ಹೇಳಿ ಮಧ್ಯರಾತ್ರಿ ಹೋಗಿ ಇಂಥವ್ರನ್ನ ಕೊಂದು ಬಂದಿದ್ದೀನಿ ಅಂತ. ಆಗ ಅವನೇ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಇದರ ದುರಂತ ನಾಟಕ. ಬೆರಳಿಗೆ ಕೋಳ್ ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರ್ತಕ್ಕಂಥದ್ದು. ಏಕಲವ್ಯ ಕಥೆಯನ್ನು ಆಧರಿಸಿರ್ತಕ್ಕಂಥದ್ದು. ಕಾಕನಕೋಟೆ ಫಿಲಂ ಕೂಡ ಆಗಿದೆ. ಯಾರು? LR ಸಿಂಹ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್, ನಿರ್ದೇಶಕರು ಅಲ್ವಾ? ಸೊ ಅರ್ಥ ಆಗಿದೆ ಅನ್ಕೋತೀನಿ. ಎಲ್ಲ ಇಲ್ಲಿ ಕೃತಿಗಳು ಇಂಪಾರ್ಟೆಂಟ್. ಇಲ್ಲಿ ಯಾವ ಕೃತಿ ಬೇಕಾದ್ರೂ ಕೇಳ್ಬೋದು. ಅಂಡ್ ಅಶ್ವತ್ಥಾಮದ್ದು ಹೇಳಿದ್ದು ಯಾವುದು? ಸಾಫ್ಲೋಕ್ಲಿಸ್ ರಚಿಸಿದ ಎಜಾಕ್ ಅಂತಕ್ಕಂಥ ಕೃತಿ. ಓಕೆ, ನೆಕ್ಸ್ಟ್. ಅಹವದುಳ್ ಕನ್ನಡ ಭಾಷೆಯ ಈ ಕಾಲಘಟ್ಟಕ್ಕೆ ಸೇರಿದೆ. ಹೊಸಗನ್ನಡ, ಹಳೆಗನ್ನಡ, ನಡುಗನ್ನಡ, ಪೂರ್ವ ಹನ್ನಗನ್ನಡ. ಎಲ್ಲಿ ಬರುತ್ತೆ ಇದು? ಈ ಪದ ಎಲ್ಲಿ ಬರುತ್ತೆ ಹೇಳ್ತೀರಾ? ಕೇಳ್ತಾನೆ. ಇದು ಇಂಥ ಕ್ವಶನ್ ಬಂದಿವೆ ಎಕ್ಸಾಮ್ ಅಲ್ಲಿ. ಎಲ್ಲಿ ಬರುತ್ತೆ ಇದು? ಎಲ್ಲಿ ಕಾಣಸಿಗುತ್ತದೆ? ಪೂರ್ವ ಹಳೆಗನ್ನಡ, ಕ್ರಿಸ್ತಶಕ 450 ಆಸುಪಾಸು. ಯಾವುದು? ಹಲ್ಮಿಡಿ ಶಾಸನದಲ್ಲಿ ನೋಡ್ತೀವಿ.
ಅಹವದೊಳ್ ಅಂತ ಹಲ್ಮಿಡಿ ಶಾಸನ ಕನ್ನಡ ಇಲ್ಲಿ ನೋಡಿದ್ರೆ ನಿಮಗೆ ಪೂರ್ವ ಹಳೆಗನ್ನಡ ಇಲ್ಲಿ ನೋಡಿ ಎಲ್ಲೆಲ್ಲಿ ಬರುತ್ತೆ ಇದು ಅಹವದೊಳ್ ಅಂತ ಬರುತ್ತೆ ನೋಡಿ ಅಹವದೊಳ್ ಅಂತ ಅದು ಓಕೆ ಫೈನ್. ಸೊ ಪೂರ್ವ ಹಳೆಗನ್ನಡ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಗೋಪಾಲಕೃಷ್ಣ ಅಡಿಗರು ತರುತ್ತಿದ್ದ ಪತ್ರಿಕೆಯ ಹೆಸರು. ಗೋಪಾಲಕೃಷ್ಣ ಅಡಿಗರು ವೆರಿ ಇಂಪಾರ್ಟೆಂಟ್ ಕವಿ ಕೃತಿಗಳ ಬಗ್ಗೆ ಕೇಳ್ತಾನೆ ಇದನ್ನು ಕೂಡ. ದ ರೈಟ್ ಆನ್ಸರ್ ಜೀವನ, ಸಾಕ್ಷಿ, ವಸಂತ, ಪ್ರಜಾವಾಣಿ. ಯಾವ ಕರೆಕ್ಟ್ ಆನ್ಸರ್? ಆಪ್ಷನ್ 2 ಸಾಕ್ಷಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಸಾಕ್ಷಿ ಯಾವ ಪತ್ರಿಕೆ ಇದು? ವಾರ ಪತ್ರಿಕೆನ, ದಿನಪತ್ರಿಕೆನ, ಮಾಸ ಪತ್ರಿಕೆನ ಹೇಳಿ? ದಿಸ್ ಈಸ್ ಸಾಕ್ಷಿ ಬಂದು ಮಾಸ ಪತ್ರಿಕೆ, ತ್ರೈಮಾಸ ಪತ್ರಿಕೆ. ಇನ್ನು ಹೇಳ್ಬೇಕಂದ್ರೆ ತ್ರೈಮಾಸ ಪತ್ರಿಕೆ ಯಾವುದು? ಸಾಕ್ಷಿ. ಓಕೆ. ಇನ್ನು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಇವರು. 51ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಅಡಿಗರು. ಅವರಿಗೆ ಕಬೀರ್ ಸಮ್ಮಾನ್ ವೆರಿ ಇಂಪಾರ್ಟೆಂಟ್ ಪ್ರಶಸ್ತಿ. ಇದು ಮಧ್ಯಪ್ರದೇಶದಿಂದ. ಎಲ್ಲಿಂದ ಬರುತ್ತೆ ಇದು ಹೇಳ್ತೀರಾ ಫಟಾಫಟ್ ಅಂತ? ಓಕೆ. ಅವ್ರಿಗೆ ಬೇರೆ ಬೇರೆ ರೀತಿಯಾದ ಕೃತಿಗಳು ಬರೆದಿದ್ದಾರೆ. ಇಲ್ಲಿ ಕೊಟ್ಟಿದ್ದೀನಿ, ಲಿಸ್ಟ್ ನೋಡ್ಕೊಳ್ಳಿ. ಒಂದ್ಸಲ ಕೇಳ್ತೇನೆ ಅಂತ ಎಕ್ಸಾಮ್ ಅಲ್ಲಿ ನೋಡ್ಕೊಳ್ಳಿ ಅಂತಾರೆ ಸ್ನೇಹಿತರೆ. ಫೈನ್. ಶಾಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್? ಎಸ್ ಸರ್. ಮಹಾಛಂದಸ್ಸು ರಚನೆಗೊಂಡಿರುವ ಕೃತಿ ಯಾವುದು? ಕವಿರಾಜ ಮಾರ್ಗ, ಕಬ್ಬಿಗರ ಕಾವ, ಶ್ರೀಮಣ ದರ್ಶಂ, ಗೋಕುಲ ನಿರ್ಗಮ. ಇದನ್ನ ಯಾರು ಬರ್ದಿದ್ದು? ಗೋಕುಲ ನಿರ್ಗಮ ಹೇಳಿ ನೋಡೋಣ. ರೈಟ್ ಆನ್ಸರ್ ಕಬ್ಬಿಗರ ಕಾವ ಯಾರು ಬರ್ದಿದ್ದು ಹೇಳ್ತೀರಾ? ಫೈನ್. ಕವಿರಾಜ ಮಾರ್ಗ ಅಂತ ಗೊತ್ತಿದೆ ನಿಮಗೆ. ಶ್ರೀರಾಮಣ ದರ್ಶಂ ಕುವೆಂಪು. ಸೊ ರೈಟ್ ಆನ್ಸರ್ ಮಹಾಛಂದಸ್ಸು ಕುವೆಂಪು. ಕಬ್ಬಿಗರ ಕಾವ ಯಾರು ಬರ್ದಿದ್ದು? ಅಂಡಯ್ಯ ಅಲ್ವಾ ಸರ್? ಕಬ್ಬಿಗರ ಕಾವ ಅಂಡಯ್ಯನ್ನ ನಾವು ಹೇಗೆ ಕರಿತೀವಿ? ಫೈನ್. ಗೋಕುಲ ನಿರ್ಗಮ ಪೂತಿ ನರಸಿಂಹಾಚಾರ್ ಅವರವರು ಗೀತ ರೂಪಕ ಇದು. ಓಕೆ. ನಾಟಕದಲ್ಲಿ ಗೋಪಿಕೃಷ್ಣರ ವಿವರನ ಅನುಭವಿಸಿರತಕ್ಕಂಥ ಒಂದು ಗೀತ ರೂಪಕದ ನಾಟಕ ಇದು. ಮಹಾಛಂದಸ್ಸು ಕನ್ನಡದ ವಿಶಿಷ್ಟವಾದ ಛಂದಸ್ಸು. ಮೊದಲು ಕುವೆಂಪು ಅವರು ತಮ್ಮ ಶ್ರೀರಮಣ ದರ್ಶನವನ್ನು ಮಹಾಕಾವ್ಯ ಅಂತ ಹೇಳಿ ಹೇಳ್ತಾರೆ. ಸರಳ ರಗಳೆಯ ಒಂದು ಪರಿಷ್ಕೃತ ರೂಪದಲ್ಲಿದೆ. ಕಬ್ಬಿಗರ ಕಾವಂ ಚಂಪುದಲ್ಲಿದೆ ಅಂಡಯ್ಯನವ್ರದು. ಓಕೆ. ಸೊ ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ 3 ಮಹಾಛಂದಸ್ಸು. ಇತ್ತೀಚೆಗೆ ಬಂದಿರೋದು ಇದೆಲ್ಲ ಸ್ನೇಹಿತರೆ. ಪ್ರಸವನೀಗಲೇ ತೊರೆದು ಬಿಡುವುದೇ ನಿಶ್ಚಯಂ ಎಂದು ಹೇಳಿ ಪ್ರಾಸವನ್ನು ತಿಳಿಸಿದವರು ಯಾರು? ವೆರಿ ಈಸಿ. ಇದು ತುಂಬಾ ಡಿಫಿಕಲ್ಟಿ ಕ್ವಶನ್ಸ್ ಕೂಡ ಹೌದು. ಒಂದು ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ. ಯಾರು? ಶಿವರುದ್ರಪ್ಪನವರ ಅಲ್ಲ, ಕುವೆಂಪುರವರ ಪ್ರಾಸನ ಬಿಟ್ಟು ಬರೀತೀನಿ ಅಂತ ಹೇಳ್ತಾರೆ. ಎಂ ಗೋವಿಂದ ಪಯ್ಯ. ಎಸ್, ಎಂ ಗೋವಿಂದ ಪೈ ಇಸ್ ದ ರೈಟ್ ಆನ್ಸರ್. 1911ರಲ್ಲಿ ಸ್ನೇಹಿತರೆ ಒಂದು ತಿಂಗಳು ಅವರು ಬರೋಡದ ನವಸಾರಿಯಲ್ಲಿ ಇರ್ತಾರೆ. ಆಗ ಮುಂಜಾನೆ ಮಾಳೆಯಲ್ಲಿ ಶಪಥಗೈತಾರೆ ಎದ್ದುಬಿಟ್ಟು ಹಠತ್ತಾಗಿ. ಆಗೋದು ಹೋಗೋದು ದೇವರ ಇಚ್ಛೆ, ಓಡೋದು ಬಿತ್ತೋದು ನನ್ನ ಇಚ್ಛೆ, ಇನ್ನು ಮೀನಾಮೇಷ ನೋಡದೆ ಪ್ರವಸ ನೀಗಲೇ ತೊರೆದು ಬಿಡುವುದೇ ನಿಶ್ಚಯಂ ಅಂತ ಹೇಳ್ತಾರೆ. ಅಂದ್ರೆ ಪ್ರಾಸ ಬಿಟ್ಟು ಬರೆಯಲು ನಿಶ್ಚಯಿಸಿದರು ಅಂತ. ಏನಿದು? ಪ್ರಾಸ ಬಿಟ್ಟು ಬರೆಯೋದು ನಿಶ್ಚಯಿಸಿದರು ಯಾರು? ಎಂ ಗೋವಿಂದ ಪೈಗಳು. ಓಕೆ, ಅರ್ಥ ಆಗಿದೆಯಲ್ಲ? ಸೊ ನೋಡಿ, ದಿಸ್ ಆರ್ ಆಲ್ ವೆರಿ ಹೆಂಗೆ ಕ್ವಶನ್ಸ್ ಬರುತ್ತೆ. ಇತ್ತೀಚೆಗೆ ಬಂದಿರೋದು ಇದು 2025 ಈ ಕ್ವಶನ್ ಯಾವ ತರ ಬರುತ್ತೆ ಅಂತ ನಾವು ಊಹಿಸಲ್ಲ. ಸೊ ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ ಆ ಲೆವೆಲ್ಗೆ ಇರಬೇಕು ಸ್ನೇಹಿತರೆ. ಹಾಗಾಗಿ ಪ್ರೀವಿಯಸ್ ಇರೋದು ಕೂಡ ಬಂದಿವೆ ಕ್ವಶನ್ಸ್ಗಳು, ಆದ್ರೆ ಕೇಳೋ ರೀತಿ ಚೇಂಜ್. ಕ್ವಶನ್ ಸೇಮ್, ಕೇಳೋ ರೀತಿ ಚೇಂಜ್ ಇರುತ್ತೆ. ಸೊ ಹಾಗಾಗಿ ನೀವು ನಮ್ಮ ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲ ಇದರಲ್ಲಿ ತುಂಬಾ ಕೃತಿಗಳು ಕವರ್ ಮಾಡಿದೀವಿ, ಯಾರ್ಯಾರು ಬರ್ತಿದ್ದು, ಮತ್ತೆ ಪ್ರಶಸ್ತಿಗಳು ಕವರ್ ಆಗಿದೆ. ಪಾರ್ಟ್ 1 ಪಾರ್ಟ್ 2 ಇದನ್ನು ಲಿಂಕ್ಸ್ ಕೊಡ್ತೇನೆ. ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಸ್ನೇಹಿತರೆ. ಇಷ್ಟ ಆಗಿದೆ ಅನ್ಕೊಂತ ಇಷ್ಟ ಆಗಿರೋ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಓಕೆ, ಎಲ್ಲ ಲಿಂಕ್ಸ್ಗಳಿರುತ್ತೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ. ಓಕೆ, ಪುನೀತ್ ಫೋರಮ್